ದೊಡ್ಡ ಮನ್ಸ ಈಗಾಗಲೇ ಸಿನಿಮಾ ಟ್ರೈಲರ್ ಮತ್ತು ಸಾಂಗ್ಗಳ ಮೂಲಕ ಈಗಾಗಲೇ ಸದ್ದು ಮಾಡ್ತಾ ಇದೆ. ಆ ಒಂದು ಸಿನಿಮಾದ ನಾಯಕಿ ಶಿಲ್ಪಾ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ ಶಿಲ್ಪಾ ಅವರೇ, ಕಂಗ್ರ್ಯಾಚುಲೇಷನ್ಸು. ನಿಮ್ಮ ಸಿನಿಮಾ ಇನ್ನೇನು ಎಲ್ಲ ಕೆಲಸ ಮುಗಿಸಿ ಇನ್ನೇನು ಸಿನಿಮಾ ರಿಲೀಸ್ ಬರ್ತಾ ಇದೆ. ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ, ಏನು ಹೇಳೋಕ್ಕೆ ಇಷ್ಟ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನನಗೆ ಏನು ಇವತ್ತು ಟ್ರೈಲರ್ ಲಾಂಚ್ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಇಟ್ಸ್ ಆಲ್ರೆಡಿ ನಮ್ಮದು ಇನ್ನೇನು ನಿಯರ್ ಇದೆ ನಮ್ಮದು ರಿಲೀಸ್ಗೆ. ಸೊ ನಮಗೆ ಫೆಸ್ಟಿವಲ್ ಫೀಲ್ ಸಿಗ್ತಾ ಇದೆ. ಒಂದ್ರ ಮೇಲೊಂದು ಲಾಸ್ಟ್ ಟೈಮ್ ಸಾಂಗ್ ಲಾಂಚ್ ಆಯಿತು, ಅದರಿಂದ ಮತ್ತು ಆ್ಯಕ್ಷನ್ ಟೀಸರ್ ಲಾಂಚ್ ಆಯಿತು. ಸೊ ಇವತ್ತು ಟ್ರೈಲರ್ ಲಾಂಚ್ ಮಾಡ್ತಾಯಿದ್ದೀವಿ. ಸೊ ವಿ ಆರ್ ವೆಯ್ಟಿಂಗ್ ಫಾರ್ ದ್ಯಾಟ್. ಬಟ್ ಡೆಫಿನೆಟ್ಲಿ ನಾನು ಹೇಳ್ತೀನಿ, ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಈ ಕತೆ. ಯಾಕಂದರೆ ಈಗಿನ ಕತೆಗಿನ್ನ ನಮಗೆ ನಾವು ಮುಂಚೆ ಹೇಗೆ ನಮ್ಮ ಆ್ಯಕ್ಟರ್ಸ್ಗಳಾಗಲಿ ಸಿನಿಮಾಗಳು ಮಾಡ್ತಿದ್ರು, ಕನೆಕ್ಟ್ ಆಗ್ತಿದ್ರು ಆಡಿಯನ್ಸ್ಗೆ. ಸೊ ಆ ಬೇಸ್ಡಲ್ಲೇ ನಾವು ಈ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾ ಅಂತ ಬಂದಾಗ ದೊಡ್ಡ ಮನ್ಸ, ಅದರಲ್ಲಿ ನಿಮ್ಮ ಒಂದು ಪಾತ್ರ ಹೇಗಿರುತ್ತೆ, ಏನು ಫಸ್ಟ್ ಕತೆ ಕೇಳಿದಾಗ ನಿಮಗೆ ಹೆಂಗೆ ಅನಿಸ್ತೀವಿ? ನಾನು ಆ್ಯಕ್ಚುಲಿ ಮಿಡ್ಡಲ್ಲಿ ಬಂದಿದ್ದು ನನಗೆ ಸಿನಿಮಾ. ಅಂದರೆ ಈ ಆಲ್ರೆಡಿ ಶೂಟಿಂಗ್ ಆಫ್ ಪೋರ್ಷನ್ ಆಗಿತ್ತು. ಇನ್ನು ಮಿಡ್ಡಲ್ಲಿ ಬಂದಾಗ ನನಗೆ ಈ ಕ್ಯಾರೆಕ್ಟರೈಸೇಷನ್ ಹೇಳಿದಾಗ ಇದು ತುಂಬ ವೆಯ್ಟೇಜ್ ಇದೆ ಅನ್ನಿಸ್ತು. ತುಂಬ ತೂಕ ಇತ್ತು. ಆಮೇಲೆ ಈ ಕ್ಯಾರೆಕ್ಟರ್ ನಾನು ಇಲ್ಲ ಅಂತ ಅನ್ನಿಸ್ಲಿಲ್ಲ. ಎಕ್ಸೆಪ್ಟ್ ಮಾಡೋಣ, ಬಿಕಾಸ್ ಇಟ್ಸ್ ಕೈಂಡ್ ಆಫ್ ಎಮೋಷ್ನಲ್ ಕಂಟೆಂಟ್ ಇರೋ ಕ್ಯಾರೆಕ್ಟರು. ತುಂಬ ವೆಯ್ಟೇಜ್ ಇದೆ ಅನ್ನಿಸ್ತು. ಸೊ ಒಪ್ಕೊಳ್ಳೋಣ ಅಂತ ಅಂದ್ಕೊಂಡು ಒಪ್ಕೊಂಡೆ. ನಿಮ್ಮ ಒಂದು ಪಾತ್ರ ಹೇಗಿರುತ್ತೆ, ಯಾವ ಥರದ ಒಂದು ಪಾತ್ರ ಇದು ಅಂತ? ನನ್ನ ಹೆಸರು ಸ್ವಾತಿ ಅಂತ ಸಿನಿಮಾದಲ್ಲಿ. ಸೊ ಅಲ್ಲಿ ಶಿಲ್ ಬಿ ಲೈಕ್ ಎನ್ ಕಾರ್ಪೊರೇಟ್ ಲೈಫ್ ಲೀಡ್ ಮಾಡ್ತಾ ಇರ್ತಾಳೆ. ಶಿಲ್ ಬಿ ಸೋ ರಿಚ್. ಸೊ ಅದರಲ್ಲಿ ಅವಳ ಲೈಫ್ ಆಗಲಿ ಏನೇ ಆಗಲಿ, ಹೇಗೆ ಅವಳು ಪ್ರೀತಿಗೆ ಬೀಳ್ತಾಳೆ, ಏನಕ್ಕೆ ಅನ್ನೋದು ಈ ಮುಖಾಂತರ ಗೊತ್ತಾಗುತ್ತೆ. ಹೇಗಿರ್ತಾಳೆ ನಾಯಕನ ಜೊತೆ ಅಂತ. ಈ ಮೊದಲು ಕೂಡ ಸಿನಿಮಾ ಮಾಡಿದ್ದೀರಾ. ಸೊ ಸಿನಿಮಾದಿಂದ ಸಿನಿಮಾಗೆ ಕತೆಗಳು ಆಯ್ಕೆ ಮಾಡ್ಕೊಳ್ಳೋದು, ಪಾತ್ರಗಳು ಕೂಡ ವಿಭಿನ್ನವಾಗಿರುತ್ತೆ. ಹೊಸಬರು ಬಂದವರಿಗೆ ನಿಮಗೆ ಪಾತ್ರಗಳನ್ನು ಆಯ್ಕೆ ಮಾಡ್ಕೊತ ಆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಚಾಲೆಂಜ್ ಇರುತ್ತೆ ಅಂತ? ನನಗೆ ಯಾರಿಗೇ ಆಗಲಿ, ನಾನಾಗಲಿ ಇನ್ನೊಬ್ಬರು ಕಲಾವಿದರುಗಳಾಗಲಿ, ಮೊದಲು ಕತೆ ಕೇಳಬೇಕಾದ್ರೆ ನಮಗೆ ನಮ್ಮ ಮನಸ್ಸಿಗೆ ಮುಟ್ಟಬೇಕು. ಅದು ಮುಟ್ಟು ಅದು ಇಷ್ಟ ಆಯಿತು ನಮಗೆ ಅಂದರೆ ಹಿಂದೆ ಮುಂದೆ ನೋಡಲ್ಲ ನಮಗೆ. ಬಿಕಾಸ್ ಆ್ಯಸ್ ಆಫ್ ನಾವು ರಿಯಲಿಸ್ಟಿಕ್ ಲೈಫ್ನ ಲೀಡ್ ಮಾಡ್ತಿರೋದ್ರಿಂದ, ಸೊ ನಮಗೆ ಕನೆಕ್ಟ್ ಆಗೋ ಸ್ಟೋರೀಸ್ ಆಗಲಿ, ಕನೆಕ್ಟ್ ಆಗೋ ಕ್ಯಾರೆಕ್ಟರ್ಸ್ ಆಗಲಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಸೊ ದ್ಯಾಟ್ ಪ್ರತಿಯೊಬ್ಬರು ಕಲಾವಿದರು ಅದನ್ನೇ ಬಯಸ್ತಿರ್ತಾರೆ. ಕನೆಕ್ಟ್ ಆಗೋ ಥರ ಅನಿಸ್ಬೇಕು. ಕತೆ ಆಗಲಿ, ಒಂದು ಕ್ಯಾರೆಕ್ಟರ್ ಆಗಲಿ, ಇಷ್ಟು ನಿಮಿಷ ಬಂದರೂ ಆಗಲಿ, ಓಲ್ಡ್ ಸಿನಿಮಾ ಬಂದರೂ ಆಗಲಿ. ಸೊ ಇವಾಗ ಅದನ್ನೇ ತುಂಬ ನೋಡುತ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿತ್ರದಲ್ಲಿ ಇಬ್ಬರು ನಾಯಕಿಯರಿದ್ದೀರಾ. ಪಾತ್ರಗಳು ಅಂದಾಗ ಇಬ್ಬರು ನಾಯಕಿಯರಿಗೂ ಒಂದು ರೀತಿ ಇದಿರುತ್ತೆ. ಮತ್ತು ಜೊತೆಗೆ ನಾಯಕನ ಪಾತ್ರ ನಿಮಗೆ ಹೇಗೆ ಅಥವಾ ಮತ್ತು ಸೆಟ್ ಆಫ್ ಸೆಟ್ ಆನ್ ಸೆಟ್ ಹೇಗೆ ಇತ್ತು ಈ ಒಂದು ಸಿನಿಮಾದ ಹೋಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ? ಆ್ಯಕ್ಚುಲಿ ಹೀರೋ ಬಗ್ಗೆ ಹೇಳಬೇಕು, ಶರತ್ ಸರ್ ಬಗ್ಗೆ ಅಂದರೆ, ಅವ್ರು ಆ್ಯಕ್ಟರ್ ಮಾತ್ರ ಅಲ್ಲ, ಡೈರೆಕ್ಟರ್ ಆಗಿದ್ದರು ನಮ್ಮ ಜೊತೆ. ಲೈಕ್ ವಾಟ್ ಎವರ್ ತುಂಬ ಕಂಫರ್ಟ್ ಆಗಿದ್ದರು. ಆ್ಯಂಡ್ ನಮಗೆ ಫೀಲ್ ಆಗ್ತಿರ್ಲಿಲ್ಲ ಅವರು ಡೈರೆಕ್ಟರ್ ಅನ್ನೋ ಫೀಲೇ ಬರ್ತಾಯಿಲ್ಲ. ನಮ್ಮ ಕೋ ಆ್ಯಕ್ಟರ್ ಥರನೇ ಇರ್ತಾಯಿದ್ರು. ಬಿಕಾಸ್ ನಮಗೆ ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು, ಔಟ್ಪುಟ್ ತೆಗಿಬೇಕಾಗಿತ್ತು. ಸೊ ಆ ಕೋಆರ್ಡಿನೇಷನ್ ಆಗಲಿ, ಕಂಫರ್ಟ್ ಝೋನ್ ಆಗಲಿ, ಕೆಮಿಸ್ಟ್ರಿ ಆಗಲಿ ಬೇಕಿತ್ತು ಆನ್ ಸ್ಪಾಟ್. ಸೊ ಅವ್ರು ನಮಗೆ ತುಂಬ ಲೀನಿಯನ್ಸ್ ಫೀಲ್ ಆಗ್ತಿತ್ತು, ಈಸಿ ಅನ್ನಿಸ್ತಾ ಇತ್ತು. ಸೊ ಡೇ ಟು ಡೇ ಲೈಫಲ್ಲಿ ಹೇಗಿರ್ತೀವಿ, ಈಗ ನಾನು ನೀವು ಹೇಗಿರ್ತೀವಿ, ಇನ್ನೊಬ್ರು ಹೇಗಿರ್ತೀವಿ, ಅದೇ ಫಾರ್ಮಲ್ಲೇ ನಮ್ಮದು ಶೂಟಿಂಗ್ ನಡೀತಾ ಇತ್ತು. ಪ್ರಿಪ್ರೇಷನ್ಸು ಆ ಥರ ಏನೂ ನಮಗೆ ಹೇಳ್ತಿರ್ಲಿಲ್ಲ. ನಾನು ಯೂಶ್ವಲಿ ಕೇಳ್ತಾ ಇದ್ದೆ, ಸರ್ ಓಕೆನಾ ಆಫ್ಟರ್ ಶಾರ್ಟ್ ಆದಮೇಲೆ ಓಕೆನಾ? ಹಾಂ ಮೇಡಮ್ ಅನ್ನೋರು. ಅದೇ ಅನ್ಕೊತಿದ್ದೆ, ನಾವು ಹೇಗಿದ್ದೀವಿ ಅದನ್ನು ತೆಗ್ಸಿದ್ದಾರೆ ಅಷ್ಟೇ. ಮತ್ತು ನನ್ನ ಶೂಟಿಂಗ್ ಪ್ಲೇಸಲ್ಲಾಗಲಿ ಪ್ರತಿಯೊಂದು ದಿನಾನು ಇಟ್ ವಾಸ್ ಲೈಕ್ ಆರಾಮ್ಸೆ ವರ್ಕ್ ಮಾಡ್ತಾಯಿದ್ವಿ. ಪ್ರೆಷರ್ ಅನಿಸ್ತಾ ಇರಲಿಲ್ಲ. ಈಸಿಯಾಗಿ ಹೋಗಿ ಮೀಟ್ ಮಾಡ್ಕೊಂಡು ಹೇಗೆ ಗ್ಯಾದರ್ ಆಗಿ ಶೂಟ್ ಮಾಡ್ಕೊಂಡು ಬರ್ತೀವಿ ಆ ಥರ ಫೀಲ್ ಇರ್ತಾಯಿತ್ತು. ಸೊ ಬೇಗ ಹೋಗೋದು ಗೊತ್ತಾಗ್ತಿರ್ಲಿಲ್ಲ ಶೂಟಿಂಗ್ ಸೀಕ್ವೆನ್ಸ್ ನಾವು ಇದ್ದಾಗ. ಇದ್ರ ಹೊರತುಪಡಿಸಿ ಮತ್ತೆ ಬೇರೆ ಯಾವ್ಯಾವ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದೀರಾ ಹೇಗೆ ಅಂತ? ಸೊ ಈಗ ಪ್ರೆಸೆಂಟ್ ನಂದು ತೆಲುಗು ಸೀರಿಯಲ್ ನಡೀತಾ ಇದೆ ಜಮಿನಿ ಟಿ ವಿಯಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಕತೆಗಳು ಬರ್ತಾ ಇದೆ. ಸೊ ನಾನು ಆಯ್ಕೆ ಮಾಡಬೇಕು, 2 ಕತೆ ಇದೆ. ಸೊ ನೆಕ್ಸ್ಟ್ ಅದ್ರದ್ದು ಪ್ರತಿಯೊಂದು ಇದು ಮುಗೀಲಿ ಅಂತ ಕಾಯ್ತಾ ಇದ್ದೀನಿ. ರಿಲೀಸ್ ಆದಮೇಲೆ ಅದ್ರದ್ದು ಬಗ್ಗೆ ಸ್ವಲ್ಪ ಡಿಸ್ಕಷನ್ಸು ಥಿಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಇಷ್ಟು ರಾಜ್ದೇವಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದಿಷ್ಟು ಶಿಲ್ಪಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು.